Varsha Vlogs. Welcome back to another video. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಆಲ್ ಅ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ఏమది ఇదేమో అంటారు పూర్ణ పూర్ణ గిఫ్ట్ అంటే ఏమో గిఫ్ట్ వచ్చింది అదే గిఫ్ట్ పూర్ణం హీరో ಅಂತ తినో తినో ఎట్లా చెప్పు సక్కగా ఉంది. హౌస్ ఇట్ సూపర్. ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಫುಡ್ ಐಟಮ್ ಆಗಿರ್ಲಿ, ಸೊ ಹಬ್ಬದ ಒಂದು ಸ್ಪೆಷಲ್ ಏನೇನ್ ಮಾಡಿದ್ವಿ ಅಂತ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನೀವು ಕ್ಲಿಪ್ಪಿಂಗ್ಸ್ ನ ನೋಡ್ತೀರಾ. ಅಂಡ್ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಸೊ ಹೌ ವಾಸ್ ಆ ಯುಗಾದಿ ಫೆಸ್ಟಿವಲ್ ಸೆಲೆಬ್ರೇಷನ್ ಅಂತ ಹೇಳಿ ನೀವು ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋಲಿ ನೋಡ್ತಾ ಹೋಗ್ತೀರಾ. ಯುಗಾದಿ ಹಬ್ಬ ಅಂತ ಹೇಳಿದ್ದೇನೆ ಫಸ್ಟ್ ನಮಗೆ ನೆನಪಾಗದೆ ಹೊಸ ವರ್ಷದ ಆಚರಣೆ ಅಲ್ವಾ. ಹಾಗೆ ವರ್ಷದಲ್ಲಿ ಬರುವಂತ ಮೊದಲನೇ ಹಬ್ಬನೇ ಯುಗಾದಿ. ಅಂಡ್ ಯಾವುದೇ ಹಬ್ಬಕ್ಕಾಗ್ಲಿ ಈ ರೀತಿ ಒಂದು ಬಾಗಿಲಿಗೆ ಮಾವಿನ ಎಲೆ ತೋರಣ ಕಟ್ಟಿ ಹಾಗೆ ಹೂವಲ್ಲಿ ಅಲಂಕರಿಸಿದ್ರೆ ಆ ಒಂದು ಅದು ನೋಡಕ್ಕೆ ಎಷ್ಟು ಚಂದ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ಹಾಗೆ ಆ ಒಂದು ಫೆಸ್ಟಿವಲ್ ವೈಬ್ಸ್ ಅನ್ನೋದು ಬಂದ್ಬಿಡತ್ತೆ. ಆ ಒಂದು ಹಬ್ಬದ ವಾತಾವರಣ, ಆ ಪಾಸಿಟಿವ್ ವೈಬೇ ಬೇರೆ ಅಲ್ವಾ. ಅಂಡ್ ಇಲ್ಲಿ ಅಪ್ಪ ಬಂದು ಮಾವಿನ ಎಲೆ ತೋರಣನ ಕಟ್ತಿದ್ರು. ಈ ವಿಡಿಯೋ ನೀವು ನೋಡೋ ಅಷ್ಟರಲ್ಲಿ ಯುಗಾದಿ ಹಬ್ಬ ಆಗಿರುತ್ತೆ, ಹಾಗೆ ಹೊಸತಡಕು ಕೂಡ ಆಗೋಗಿರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ಹಬ್ಬನ ಹೇಗೆ ಆಚರಿಸಿದ್ರಿ, ಹಾಗೆ ಹೊಸತಡಕುಗೆ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಡಿಶ್ ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಆ ಒಂದು ವಿಡಿಯೋ ಕೂಡ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ. ಡೆಫಿನೆಟ್ಲಿ ಡೂ ಲೈಕ್ ದ ವಿಡಿಯೋ. ಅಮ್ಮ ಬಂದು ಇಲ್ಲಿ ಮನೆ ಮುಂದೆ ರಂಗೋಲಿನ ಹಾಕ್ತಿದ್ರು. ಸೊ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಆಗಿ ಹಾಕೋಣ ಅಂತ ಹೇಳಿ ನಮ್ಮಮ್ಮ ಇಲ್ಲಿ ನೀವು ನೋಡ್ಬೋದು ಫೋನ್ ನೋಡಿಕೊಂಡು ಡಿಫ್ರೆಂಟ್ ಆಗಿ ಡಿಸೈನ್ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಆ ಒಂದು ರಂಗೋಲಿ ಹಾಕಿದ್ರೇ ಹಬ್ಬದ ದಿನ ಈ ರೀತಿ ಆ ಒಂದು ಕಳೆನೇ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮಾತಾಡ್ತಿದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ವಿಡಿಯೋ ನೋಡ್ತಿರೋರಲ್ಲಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಇಂಪಾರ್ಟೆಂಟ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಹಾಗೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳಿ. ಸೊ ಇಲ್ಲಿ ಅಮ್ಮ ಒಂದು ರಂಗೋಲಿನ ಬಿಟ್ಟರು, ರಂಗೋಲಿನ ಹಾಕಿ ಇನ್ನು ಇಲ್ಲಿ ಒಂದು ಫ್ಲವರ್ಸಿಂದ ಡೆಕೋರೇಷನ್ನ ಮಾಡ್ತಿದ್ದಾರೆ. ಸೊ ಯು ಕ್ಯಾನ್ ಸಿ ದ ಹೋಲ್ ರಂಗೋಲಿ ಹೇಗೆ ಬಂತು ಅಂತ. ತುಂಬಾ ಚೆನ್ನಾಗಿದೆಯಲ್ಲ, ಫ್ಲವರ್ಸಲ್ಲಿ ಆ ಒಂದು ಡೆಕೋರೇಷನ್ ಮಾಡಿದರೆ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಮೇಯ್ನ್ಲಿ ಈ ರೀತಿ ರೋಸ್ ಮತ್ತು ಸಾಮಂತಿಗೆ ಹೂವಿಂದ ಡೆಕೋರೇಷನ್ ಮಾಡಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇನ್ನು ಪೂಜೆಗೆ ಅಂತ ಹೇಳಿ ಸ್ವಲ್ಪ ಅಮ್ಮನಿಗೆ ಇಲ್ಲಿ ಹೆಲ್ಪ್ ಮಾಡಿಕೊಡ್ತಿದ್ದೆ ನಾನು. ಆ್ಯಂಡ್ ಇನ್ನು ನನ್ನ ಔಟ್ಫಿಟ್ಗೆ ಬರೋದಾದರೆ ನಾನು ಫೆಸ್ಟಿವಲ್ ಅಂದರೆ ಹಬ್ಬಕ್ಕೆ ಅಂತ ಹೇಳಿ ನಾನು ಒಂದು ಲೆಹೆಂಗಾನ ಸ್ಟಿಚ್ ಮಾಡಿಸ್ಕೊಂಡೆ. ಸೊ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಲಿ ನಾನು ನನ್ನ ಪ್ರೀವಿಯಸ್ ವೀಡಿಯೋಲಿ ಪೋಸ್ಟ್ ಮಾಡಿದ್ದೀನಿ, 2 ವಿಡಿಯೋ ಕೂಡ ಅದರ ಬಗ್ಗೆನೇ. ಹಾಗೆ ಒಂದು ಕುರ್ತಿ ತೊಗೊಳೋದಕ್ಕೆ ಎಲ್ಲಿ ತೊಗೊಂಡೆ ಏನು ಅಂತ ಕಂಪ್ಲೀಟಾಗಿ ಆ ಒಂದು ಪ್ರೀವಿಯಸ್ ವೀಡಿಯೋಲಿ ಇದೆ. ಸೊ ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂತ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ವಿಡಿಯೋನ ನೋಡಿ. ವಿಡಿಯೋ ಲಿಂಕ್ನ ಬಂದು ನಾನು ಐ ಬಟನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ.
ಸೊ ಇಲ್ಲಿ ಯುಗಾದಿ ಹಬ್ಬಕ್ಕೆ ಮೇಯ್ನ್ ಆಗಿ ಮುಖ್ಯವಾಗಿ ನಾವು ಮಾಡುವಂಥದ್ದು ಬಂದು ಬೇವು ಬೆಲ್ಲ. ಸೊ ಇಲ್ಲಿ ಅದಕ್ಕೆ ಅಂತಾನೆ ಇಲ್ಲಿ ಅಮ್ಮ ಬೆಲ್ಲನ ಇಲ್ಲಿ ಕಟ್ ಮಾಡ್ಕೊತಿದ್ದಾರೆ. ಸೊ ಬೇವು ಬೆಲ್ಲಕ್ಕೆ ಸ್ವಲ್ಪ ಜನ ಕೂಡ ಇದನ್ನ ಹಾಕ್ತಾರೆ, ಏನಂತಾರೆ ಕಳ್ಳೆಯನ್ನ ಹಾಕ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಸೊ ನಾವಿಲ್ಲಿ ಕಳ್ಳೆಯನ್ನು ಹಾಕಲ್ಲ, ಈ ರೀತಿ ಒಂದು ಬೇವು ಬೆಲ್ಲ ಹಾಗೆ ಮ್ಯಾಂಗೋ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಸ್ವಲ್ಪ ಜನ ಬಂದು ಮಾವಿನಕಾಯಿನ ಹಾಕಲ್ಲ. ಸೊ ನಾವು ಬಂದು ಈ ರೀತಿ ಮಾಡ್ತೀವಿ. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಈ ಬೇವು ಬೆಲ್ಲ ಈ ರೀತಿ ಮಾಡೋದು ಡಿಫ್ರೆಂಟ್ ಆಗಿದ್ರೆ ಯಾವ ರೀತಿ ನೀವು ಮಾಡೋದು ಅಂತ ಹೇಳಿ ನನಗೆ ತಿಳಿಸಿ. ಅಂಡ್ ಅಮ್ಮ ಇನ್ನ ಇಲ್ಲಿ ಪೂಜೆನ ಮಾಡಿದ್ರು. ನೆಕ್ಸ್ಟ್ ಕಮಿಂಗ್ ಟು ದ ಕುಕಿಂಗ್ ಸೈಡ್, ಹಬ್ಬಕ್ಕೆ ಒಂದು ಮ್ಯಾಂಡೇಟ್ರಿ ಡಿಶ್, ಈ ಡಿಶ್ ಇರಲೇಬೇಕು ಅಂತ ನಾವು ಹಬ್ಬಕ್ಕೆ ಯಾವ್ದು ಮಾಡ್ತೀವಿ ಅಂತ ಅಂದರೆ ಒಬ್ಬಟ್ಟು ಮಾಡ್ತೀವಿ, ಹೋಳಿಗೆ. ಆ್ಯಂಡ್ ಅದರಲ್ಲೂ ಕೂಡ ಬೇಳೆ ಒಬ್ಬಟ್ಟೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಎಲ್ಲರ ಮನೆಗಳಲ್ಲೂ ಮಾಡೋ ಅಂಥದ್ದು. ಸೊ ಇಲ್ಲಿ ಅಮ್ಮ ಬಂದು ಒಬ್ಬಟ್ಟಿಗಂತಲೇ ಹೇಳಿ ಇಲ್ಲಿ ಬೇಳೆನ ಬೇಯಿಸ್ಕೊಂಡು ಐ ಗೆಸ್ ಬೆಲ್ಲನ ಹಾಕಿ ಹಾಗೆ ಕಾಯಿ ತುರಿ ಎಲ್ಲ ಹಾಕಿ ಇಲ್ಲಿ ಬೇಯಿಸ್ಕೊತಿದ್ದಾರೆ. ಆ್ಯಂಡ್ ಇನ್ನು ಟೇಸ್ಟ್ಗೆ ಬರೋದಾದರೆ ಅಮ್ಮ ಮಾಡೋ ಒಬ್ಬಟ್ಟಂತೂ ಇಟ್ಸ್ ಆಲ್ವೇಸ್ ಯಮ್ಮಿ ಆ್ಯಂಡ್ ಸೂಪರ್ ಸಖತ್ತಾಗಿರುತ್ತೆ. ಸೊ ಮಾಡ್ತಿರ್ಬೇಕಾದ್ರೆ ಒಂದು ಕನ್ಸಿಸ್ಟೆನ್ಸಿಲಿ ಕೂಡ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಒಬ್ಬಟ್ಟಿದೆ ಅಂದಮೇಲೆ ಇನ್ನು ಒಬ್ಬಟ್ಟು ಸಾರು ಇರಲೇಬೇಕಲ್ವಾ. ಸೊ ಇಲ್ಲಿ ನೀವು ನೋಡ್ತಿರೋದು ಅದೇ, ಅಂದರೆ ಇನ್ನು ಸಾರು ಮಾಡಿಲ್ಲ, ಅದನ್ನು ನೀರನ್ನ ತೆಗೆದು ಸೈಡಲ್ಲಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಕಡಲೆಕಾಳನ್ನ ನೆನೆಸಿದ್ದಾರೆ, ದಿಸ್ ಇಸ್ ಫಾರ್ ವಡೆಗೆ. ಆ್ಯಂಡ್ ಒಬ್ಬಟ್ಟು ಸಾರು ಹೇಳಿದ್ನಲ್ಲ, ಸೊ ಈ ರೀತಿ ಒಂದು ಬೇಳೆ ನೀರಿಗೆ ಇಲ್ಲಿ ಸಾಂಬಾರು ಪುಡಿ ಹಾಗೆ ಆ ಒಂದು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಸೊ ಇದಿಷ್ಟನ್ನ ಹಾಕೊಂಡು ಇಲ್ಲಿ ಒಬ್ಬಟ್ಟು ಸಾರನ್ನ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಒಬ್ಬಟ್ಟು ಸಾರು ಅವತ್ತು ತಿನ್ನೋದಕ್ಕಿಂತ ದ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಸಖತ್ ಟೇಸ್ಟಿ ಆಗಿರುತ್ತಲ್ವ. ಸೊ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ನಿಮಗೆ ಎಷ್ಟು ಜನಕ್ಕೆ ಒಬ್ಬಟ್ಟು ಸಾರು ಅಂದರೆ ಇಷ್ಟ. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಸಾರು. ಆ್ಯಂಡ್ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಅದಿನ್ನೂ ಸಖತ್ ಟೇಸ್ಟ್ ಇರುತ್ತೆ ಆವತ್ತಿನ ದಿನ ತಿನ್ನೋದಕ್ಕಿಂತ. ಆ್ಯಂಡ್ ಇಲ್ಲಿ ನಾನು ವೆಜಿಟೇಬಲ್ಸ್ನ ಸ್ವಲ್ಪ ಚಾಪ್ ಮಾಡಿ ಕೊಡ್ತಿದ್ದೆ ವಡೆಗೆ, ಹಾಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಡಿಶ್ ಬಂದು ಚೆನ್ನ ಮಸಾಲ ಮಾಡಿದರು ಅಮ್ಮ. ಸೊ ಇಲ್ಲಿ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಆನಿಯನ್ಸ್ ಎಲ್ಲ ಬೇಕಾಗಿತ್ತಲ್ಲ, ಇನ್ನು ಇಲ್ಲಿ ಆನಿಯನ್ಸ್ನೆಲ್ಲ ಫುಲ್ ಚಾಪ್ ಮಾಡ್ತಿದ್ದೆ. ಹಾಗೆ ಇನ್ನು ವಡೆಗೆ ಸಬ್ಬಕ್ಕಿ ಸೊಪ್ಪು ಇರುತ್ತಲ್ವ ಈ ರೀತಿ ಕೊತ್ತಂಬರಿ, ಸೊ ಇದೆಲ್ಲ ಕಂಪ್ಲೀಟಾಗಿ ಕಟ್ ಮಾಡ್ತಿದ್ದೀನಿ ಇಲ್ಲಿ. ಆನಿಯನ್ಸ್ ಇಲ್ಲಿ ಕಟ್ ಮಾಡ್ತಿದ್ನಲ್ಲ, ಸೊ ಹಾಗೆ ಸ್ವಲ್ಪ ಕಣ್ಣುರಿ ಇತ್ತು. ಆ್ಯಂಡ್ ಆನಿಯನ್ಸ್ನ ನೀರಿಗೆ ಹಾಕಿದ್ರೆ ಕಣ್ಣುರಿ ಬರಲ್ಲ ಅಂತ ಹೇಳ್ತಾರೆ. ಏನೋ ಎಷ್ಟೇ ನೀರಿಗೆ ಹಾಕಿ ಏನೇ ಮಾಡಿದ್ರು ಒಂದೊಂದು ಆನಿಯನ್ಸ್ ತುಂಬ ಘಾಟ್ ಇರುತ್ತಲ್ಲ, ಸೊ ಆಟೋಮೆಟಿಕ್ ಆಗಿ ಕಣ್ಣಲ್ಲಿಗೆ ನೀರು ಬಂದ್ಬಿಡುತ್ತೆ. ಇಲ್ಲಪ್ಪ ಬಂದು ಏನೋ ಜೋಕ್ ಹೇಳ್ತಿದ್ರು ಅನ್ಸುತ್ತೆ, ಸೊ ಸಖತ್ ನಗು ಬಂತು, ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ನಗ್ತಿದ್ದೀನಿ. ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ಇಲ್ಲಿ ಅದಕ್ಕೋಸ್ಕರನೇ ನಾನು ಮಾವಿನಕಾಯಿನ ತುರಿತಿದ್ದೀನಿ. ಸೊ ಚಿತ್ರಾನ್ನ ಮಾತ್ರ ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ. ಸೊ ಮಿಕ್ಕಿದೆಲ್ಲ ಅಮ್ಮ ಮಾಡ್ತಾರೆ, ಚಿತ್ರಾನ್ನ ಒಂದು ನಾನು ಮಾಡಿದೆ ಅಷ್ಟೇ. ಸೊ ಅದಕ್ಕಂತಲೇ ಇಲ್ಲಿ ಮಾವಿನಕಾಯಿನ ತುರಿತಿದ್ದೆ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಚೆನ್ನ ಮಸಾಲಾಗೆ ಅಮ್ಮ ಇಲ್ಲಿ ಮಾಡ್ತಿರೋದು ಆನಿಯನ್ ಪಲಾವ್ ಎಲೆ, ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇಲ್ಲಿ ಚೆನ್ನ ಫಸ್ಟೇ ಬೇಯಿಸ್ಕೊಂಡಿದ್ದಾರೆ. ಸಮ್ ಡ್ರೈ ಪೌಡರ್ಸ್ ಹಾಗೆ ಚೆನ್ನ ಮಸಾಲದ ಒಂದು ಪೌಡರ್ ಬರುತ್ತಲ್ಲ, ಸೊ ಇದಿಷ್ಟು ಹಾಕಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ.
ಆ್ಯಂಡ್ ಚಿತ್ರಾನ್ನಕ್ಕೆ ಬರೋದಾದರೆ ನಮ್ಮ ಅಜ್ಜಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿರ್ತಿತ್ತು ಅಂದರೆ ಎವ್ರಿ ಇಯರ್ ನಾನು ಅದನ್ನೇ ನೆನೆಸ್ಕೊತೀನಿ. ಲೈಕ್ ನನಗೆ ಅಷ್ಟು ಚಿತ್ರಾನ್ನ ಇಷ್ಟ ಆಗಲ್ಲ, ಬಟ್ ನಮ್ಮ ಅಜ್ಜಿ ಚಿತ್ರಾನ್ನ ಮಾಡ್ತಿದ್ರು, ಏನು ಸಖತ್ತಾಗಿರ್ತಿತ್ತು. ಸೊ ಚಿತ್ರಾನ್ನ ಅಂತಲೇ ಅಲ್ಲ, ನಮ್ಮ ಅಜ್ಜಿ ಮಾಡ್ತಿದ್ದ ಪ್ರತಿಯೊಂದು ಡಿಶ್ ಕೂಡ ಅಷ್ಟು ಚೆನ್ನಾಗಿರ್ತಿತ್ತು. ಎಲ್ಲರೂ ನಮ್ಮ ಅಜ್ಜಿನ ಅನ್ನಪೂರ್ಣೇಶ್ವರಿ ಅಂತಲೇ ಕರೀತಿದ್ರು. ಬಿಕಾಸ್ ಅಷ್ಟು ಒಂದು ಯಾವುದೇ ಒಂದು ಸಾರು ಮಾಡಿದ್ರು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿರ್ತಿತ್ತು ಟೇಸ್ಟ್. ಹಾಗೆ ಇನ್ನೊಂದು ಡಿಶ್ ಮಾಡ್ತಿದ್ರು ಅವರು, ಅದರ ಹೆಸರು ಬಂದು ಸಿಂತು ಪುಲ್ಸು ಅಂತ ಹೇಳಿ. ಸೊ ಹೆಸರು ನಿಮಗೆ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು, ಅಂದರೆ ತೆಲುಗಲ್ಲಿ ಇಟ್ಸ್ ಕಾಮನ್, ಆಲ್ಮೋಸ್ಟ್ ಗೊತ್ತಿರುತ್ತೆ, ಚಿಂತ ಪುಲ್ಸು ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಅದಕ್ಕೆ ಫೈರ್ ಅಂದರೆ ಕುಕ್ಕಿಂಗ್ಗೆ ಏನೋ ಒಂದು ಸ್ಟವ್ ಇರಲೇಬೇಕಂತ ಏನಿಲ್ಲ, ಬಟ್ ಆ ಡಿಶ್ ಮಾತ್ರ ಅಷ್ಟು ಚೆನ್ನಾಗಿರ್ತಿತ್ತು. ಸೊ ಅದರ ಒಂದು ರೆಸಿಪಿ ಡೆಫಿನೆಟ್ಲಿ ನಾನು ತೋರಿಸ್ತೀನಿ, ನೀವು ಟ್ರೈ ಮಾಡಲೇಬೇಕು ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ದಿಸ್ ವಿಡಿಯೋ, ಇಲ್ಲಿ ವಡೆಗಂತ ಹೇಳಿ ಕಡಲೆಕಾಳನ್ನ, ಸಾರಿ ಅದು ಕಡಲೆಕಾಳಲ್ಲ ಕಡಲೆಬೇಳೆ, ಸೊ ನೆನೆಸಿಟ್ಟಿರುವಂಥ ಕಡಲೆಬೇಳೆನ ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಅದನ್ನು ಇನ್ನು ಮಿಕ್ಸಿಗೆ ಹಾಕಿ ಇನ್ನು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆನಿಯನ್ಸ್, ಸಬ್ಬಕ್ಕಿ ಸೊಪ್ಪು, ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆ್ಯಂಡ್ ಹಾಕಿ ಇಲ್ಲಿ ವಡೆಗೆ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಯುಗಾದಿ ಹಬ್ಬಕ್ಕೆ ನಮ್ಮ ಮನೇಲಿ ಮಾಡಿದಂಥ ರೆಸಿಪೀಸ್ ಏನೇನಂತ ಅಂದರೆ ಒಬ್ಬಟ್ಟು ಸಾರು, ವಡೆ, ಚೆನ್ನ ಮಸಾಲ, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಹಾಗೆ ಕೋಸಂಬರಿ. ಸೊ ಇದಿಷ್ಟು ಬಂದು ನಮ್ಮ ಮನೆಯ ಹಬ್ಬದ ಒಂದು ಮೆನ್ಯೂ. ಸೊ ಎಲ್ಲನೂ ಪರ್ಫೆಕ್ಟಾಗಿ ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಒಬ್ಬಟ್ಟು ಕೂಡ ಅಷ್ಟೇ ವೆರಿ ಸಾಫ್ಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಆಗಲಿ ಟೆಕ್ಸ್ಚರ್ ವೆರಿ ಸಾಫ್ಟ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಸ್ ಯೂಶುವಲ್. ಸೊ ಇಲ್ಲಿ ಒಬ್ಬಟ್ಟು ರೆಡಿ ಆಯಿತು. ಹಾಗೆ ಇಲ್ಲಿ ನೀವು ನೋಡ್ತಿರೋದು ಬಂದು ಚಿತ್ರಾನ್ನ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಚೆನ್ನ ಮಸಾಲ ಗ್ರೇವಿ ರೆಡಿ ಆಗಿದೆ. ಸೊ ದಿಸ್ ಇಸ್ ಆರ್ ಲಂಚ್ ಮೆನ್ಯೂ ಫಾರ್ ದ ಫೆಸ್ಟಿವಲ್. ಸೊ ಇನ್ನು ಊಟ ಎಲ್ಲ ಮಾಡಿ ಆದಮೇಲೆ ಈಗ ನೆಕ್ಸ್ಟ್ ಟೈಮ್ ನೋಡ್ತಿರೋದು ಬಂದು ಇವಾಗ ಸಂಜೆ ಆಗಿತ್ತು. ಸೊ ಸಂಜೆಗೆ ಇನ್ನು ಟೀ ಮಾಡಿಕೊಂಡು ಎಲ್ಲರಿದ್ವಲ್ಲ ಇನ್ನು ಮನೆಯಲ್ಲಿ, ಸೊ ಹ್ಯಾಪಿಯಾಗಿ ಟೀನ ಇಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. Happy Yugadi. Wish you all a happy Yugadi. ಇವಾಗ ಬಂದು ಸಂಜೆ ಇವಾಗ ರೆಡಿ ಆದೆ. ಹಾಗೆ ಔಟ್ಫಿಟ್ ಇದು ಮಾಡಿಸ್ಕೊಂಡಿದ್ದಲ್ಲ, ಸೊ ರೆಡಿ ಆಗೋಣ ಅಂತ ಹೇಳಿ ನಾ ರೆಡಿ ಆಗಿದ್ದೀನಿ. ಸೊ ಜಾಸ್ತಿ ಏನು ಹೆವಿಯಾಗಿ ಏನಿಲ್ಲ, ಜಸ್ಟ್ ಒಂದು ಫೌಂಡೇಶನ್, ಸ್ವಲ್ಪ ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್, ಸ್ವಲ್ಪ ಕಾಜಲ್, ಇಷ್ಟೇ. ಇದಿಷ್ಟನ್ನು ಹಾಕ್ಕೊಂಡು ಐ ಜಸ್ಟ್ ಗಾಟ್ ರೆಡಿ ಹಿಯರ್
ಆ್ಯಂಡ್ ಸೊ ಇದು ಬಂದು ನನ್ನ ಔಟ್ಫಿಟ್. ನಾನು ಹೇಳ್ತಿದ್ನಲ್ಲ ಸ್ಯಾರಿಯಿಂದ ಒಂದು ಲೆಹೆಂಗಾಗೆ ಕನ್ವರ್ಟ್ ಮಾಡಿಸ್ದೆ ಅಂತ ಹೇಳಿ, ಈ ಒಂದು ಹಬ್ಬದ ವಿಡಿಯೋಲಿ ತೋರಿಸ್ತೀನಿ ಅಂತ ಹೇಳಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದಿ ಡೇ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸಖತ್ತಾಗಿ ಬಂದಿದೆ. ನನಗೆ ಹೇಗೆ ಅನ್ಕೊಂಡಿದ್ದೆ ಅದಕ್ಕಿಂತ ಇನ್ನ ಹೆಚ್ಚಾಗಿನೇ ಇನ್ನ ಜಾಸ್ತಿ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ಫಿಟ್. ಬ್ಲೌಸ್ ಆಗಿರ್ಲಿ, ನನಗೆ ದಾಮ್ನಿ, ಸ್ಕರ್ಟ್, ಕಂಪ್ಲೀಟ್ ಆಗಿ ಲೆಹೆಂಗಾ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಆಸ್ ಐ ಎಕ್ಸ್ಪೆಕ್ಟೆಡ್, ಹೇಗೆ ಅನ್ಕೊಂಡಿದ್ದ ಅದೇ ರೀತಿ ಚೆನ್ನಾಗಿ ಬಂದಿದೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ಸೊ ಆಕ್ಚುಲಿ ಈ ತರ ಒಂದು ಸ್ಯಾರಿಯಿಂದ ಲೆಹೆಂಗಾನ ಸ್ಟಿಚ್ ಮಾಡಿಸಿರೋದು ನಾನು ಫಸ್ಟ್ ಟೈಮ್. ಸೊ ಹಾಗಾಗಿ ಸ್ವಲ್ಪ ಡೌಟ್ ಇತ್ತು, ಹೇಗೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಹೇಳಿ. ಯೂಶಲ್ ಆಗಿ ನಾನು ಹೋಗಿ ರೆಡಿಮೇಡ್ ಔಟ್ಫಿಟ್ಸೇ ತಗೊಳ್ಳೋದು. ಸೊ ಲೆಹೆಂಗಾ ಆಗಲಿ, ಗೌನ್, ಯೂಶಲ್ ಆಗಿ ಐ ಗೋ ಫಾರ್ ರೆಡಿಮೇಡ್ ಔಟ್ಫಿಟ್. ಈ ರೀತಿ ಫ್ಲೇರ್, ಈ ರೀತಿ ಒಂದು ಪ್ಲೇನ್ ಮೆಟೀರಿಯಲ್ ಬಂದು ಈ ರೀತಿ ಡಿಸೈನ್ ಬರುತ್ತೆ, ನಾನು ತೋರಿಸಿದ್ದೀನಲ್ಲ. ಅಂಡ್ ಬ್ಲೌಸ್ ಫುಲ್ ವರ್ಕ್ ಬರುತ್ತೆ. ಸೊ ಆಕ್ಚುಲಿ ಇದು ಲೆಹೆಂಗಾ ಈ ರೀತಿನ ಹಾಕ್ಬೋದು, ಇಲ್ಲಾಂದ್ರೆ ಜಸ್ಟ್ ಕ್ರಾಪ್ ಟಾಪ್ ಹಾಕ್ತಿವಲ್ಲ, ಸೊ ಆ ರೀತಿ ಕೂಡ ಹಾಕ್ಬೋದು. ಈ ಸ್ಯಾರಿ ಹೇಗಿತ್ತು ಫಸ್ಟ್ ಏನು ಅಂತ ನಾನು ಕಂಪ್ಲೀಟ್ ಆಗಿ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ನಾನೊಂದು ಪ್ರೀವಿಯಸ್ ವಿಡಿಯೋಲಿ 2 ವಿಡಿಯೋ ಹಾಕಿದ್ದೀನಿ. ಸೊ ಆ ವಿಡಿಯೋ ಇನ್ನು ನೀವು ನೋಡಿಲ್ಲ ಅಂತ ಇದ್ರೆ ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನೀವೆಷ್ಟು ವಿಡಿಯೋನ ಲೈಕ್ ಮಾಡ್ತೀರಾ ಅದನ್ನು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ, ಅಂಡ್ ಇನ್ನೂ ಹೆಚ್ಚಿನ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ದ ಮೇನ್ ಇಂಪಾರ್ಟೆಂಟ್ ಥಿಂಗ್, ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಇದನ್ನ ಹೇಳ್ತಾ ಮತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ, ಯುಗಾದಿ ಹಬ್ಬದ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದನ್ನ ಹೇಳ್ತಾ ಮತ್ತೆ ನನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.